ಒಂದು ಸಣ್ಣ ಹಳ್ಳಿಯಲ್ಲಿ ಕಿರಣ್ ಎನ್ನುವ ಹುಡುಗನಿದ್ದ. ಅವನು ಒಂದು ಬಡ ಕುಟುಂಬದಿಂದ ಬಂದವನಾಗಿದ್ದರೂ ದೊಡ್ಡ ಕನಸುಗಳನ್ನು ಕಂಡವನಾಗಿದ್ದ. ಅವನ ಕನಸು ಏನೆಂದರೆ ಆತ ಒಂದು ದಿನ ಪೈಲಟ್ ಆಗಬೇಕು ಎಂದು. ಆದರೆ ಹಳ್ಳಿಯವರು ಹೇಳ್ತಿದ್ರು, ನೀನು ಪೈಲಟ್ ಆಗದು ಅಸಾಧ್ಯ, ನಿನಗೆ ಹಣವಿಲ್ಲ, ಓದಿಗೆ ಸೌಲಭ್ಯವಿಲ್ಲ. ಕಿರಣ್ ಅವರ ಮಾತುಗಳನ್ನು ಕೇಳದೆ ಪ್ರತಿದಿನವೂ ಪುಸ್ತಕಗಳನ್ನು ಓದುತ್ತಾ, ಬೆಳಗಿನ ಜಾವ ಓಡುತ್ತಾ ತನ್ನ ಆರೋಗ್ಯ ಕೂಡ ಬಲಪಡಿಸುತ್ತಿದ್ದ. ಒಂದು ದಿನ ಹಳ್ಳಿಗೆ ಬಂದಿದ್ದ ಒಂದು ಸರ್ಕಾರಿ ಅಧಿಕಾರಿ ಕಿರಣನ ಪರಿಶ್ರಮ ನೋಡಿ ಆಶ್ಚರ್ಯವಾಯಿತು. ಅವನು ಒಂದು ವಿತ್ತಪೋಷಣ ಯೋಜನೆ ಪರಿಚಯಿಸುತ್ತಾ, ನೀನು ಈ ಪರೀಕ್ಷೆ ಉತ್ತೀರ್ಣವಾದಲೇ ಸರ್ಕಾರದಿಂದ ಉಚಿತವಾಗಿ ಪೈಲಟ್ ತರಬೇತಿ ಸಿಗುತ್ತದೆ ಎಂದ. ಕಿರಣ್ ದಿನವೂ 12 ಗಂಟೆ ಓದಿ ಪರೀಕ್ಷೆ ಬರೆಯಲು ಸಿದ್ಧನಾಯಿತು. ಮೊದಲ ಬಾರಿ ಪರೀಕ್ಷೆಯಲ್ಲಿ ಅಲ್ಪ ತಾರತಮ್ಯದಿಂದ ಉತ್ತೀರ್ಣವಾಗಲಿಲ್ಲ. ಆದರೆ ಅವನು ಹೋರಾಟ ಬಿಟ್ಟಿಲ್ಲ. ನಾನಿನ್ನು ಬೆಳೆದಿಲ್ಲ, ಇದು ನನಗೆ ಪಾಠ ಎಂದು ಮತ್ತೆ ಪಾಠಗಳನ್ನು ಓದುತ್ತಾ ಹೋದ. 2ನೇ ಪ್ರಯತ್ನದಲ್ಲಿ ಆತ ಉತ್ತೀರ್ಣನಾಗಿ ಬೆಂಗಳೂರಿಗೆ ತರಬೇತಿಗೆ ಹೋಗಿದ್ದ. ಕೇವಲ 5 ವರ್ಷಗಳಲ್ಲಿ ಆತ ಪೈಲಟ್ ಆದ. ಇಂದು ಆತ ತನ್ನ ಹಳ್ಳಿಗೆ ಬಂದು ಕನಸು ಕಂಡರೆ ಸಾಕಲ್ಲ, ಅದನ್ನು ಬೆಳೆಸಬೇಕು, ವಾಟರ್ಡ್ ವಿತ್ ಎಫರ್ಟ್ ಅಂಡ್ ಹೋಪ್ ಎಂದು ಹಳ್ಳಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾನೆ. ಪಾಠ: ಬಡತನ, ಪರಿಸ್ಥಿತಿ ಅಥವಾ ಜನರ ಮಾತುಗಳು ನಿಮ್ಮ ಕನಸುಗಳನ್ನು ನಿರ್ಧರಿಸಬಾರದು. ನೀವು ದುಡಿಯಲು ಸಿದ್ಧನಾದರೆ ಅಸಾಧ್ಯವೆಂಬುದು ಇಲ್ಲ.